ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ವಿಡಿಯೋ ಮಾಡೋದು ಸ್ವಲ್ಪ ಲೇಟ್ ಆಯಿತು, ಹಾಗೆ ಎಡಿಟ್ ಮಾಡಿ ಹಾಕೋದು ಕೂಡ ಲೇಟ್ ಆಯಿತು. ಯಾಕಂದರೆ ಹುಷಾರಿಲ್ದಿರೋ ಕಾರಣ ನಾನು ವಿಡಿಯೋ ಎಡಿಟ್ ಮಾಡೋಕ್ಕೆ ಆಗಿಲ್ಲ, ವಿಡಿಯೋ ಕೂಡ ಮಾಡೋಕ್ಕಾಗಿರಲಿಲ್ಲ. ಹಾಗಾಗಿ ಈಗ ಸ್ವಲ್ಪ ಪರವಾಗಿಲ್ಲ, ವಿಡಿಯೋ ಎಡಿಟ್ ಮಾಡಿ ಈಗ ಹಾಕ್ತಾ ಇರೋದು. ನಮ್ಮ ಮನೇಲಿ ಎಲ್ರಿಗೂ 4 ಜನಕ್ಕೂ ಹುಷಾರಿಲ್ಲ, ಹಾಗಾಗಿ ವಿಡಿಯೋನ ಹಾಕೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ಈ ವಿಡಿಯೋ ಬಂದ್ಬಿಟ್ಟು ಗಾನವಿ ಡಿಸ್ಟಿಕ್ ಲೆವೆಲ್ಲು ಕಾಂಪಿಟೇಷನ್ಗೆ ಹೊರಟಿದ್ಲು, ಅವತ್ತು ತೆಗ್ದಿರೋ ಅಂಥ ವಿಡಿಯೋ ಇದು. ಡಿಸ್ಟಿಕ್ ಲೆವೆಲಲ್ಲಿ ಫಸ್ಟ್ ಪ್ರೈಸ್ ಬಂದಿದೆ, ಗೋಲ್ಡ್ ಮೆಡಲ್ ಕೂಡ ಬಂದಿದೆ ಅವಳದು. ಡಿಸ್ಟಿಕ್ ಲೆವೆಲ್ ಗೋಲ್ಡ್ ಮೆಡಲ್ ಬಂದ ಮೇಲೆ ಅವಳು ಸ್ಟೇಟ್ ಲೆವೆಲ್ಗೆ ಕ್ವಾಲಿಫೈಡ್ ಆಗಿದ್ಲು. ಇದು ಬಂದು ಡಿಸ್ಟಿಕ್ ಲೆವೆಲ್ಗೆ ಹೊರಟಿರೋ ಅಂಥ ವಿಡಿಯೋ. ಅವಳಿಗಲ್ಲಿ ಹೋಗೋದಕ್ಕೆ ಏನೇನು ಬೇಕು ಅದನ್ನೆಲ್ಲ ಪ್ರಿಪ್ರೇಷನ್ನು ಮಾಡ್ಕೋತಾ ಇದ್ಲು. ಅವಳಿಗೆ ಅಂಥೇಳಿ ಎಲ್ಲ ತೊಗೊಂಬಂದಿತ್ತು. ಸ್ನ್ಯಾಕ್ಸ್ ಆಗಲಿ, ಮೆಡಿಸನ್ ಆಗಲಿ, ಫ್ರೂಟ್ಸ್ ಆಗಲಿ ಪ್ರತಿಯೊಂದನ್ನು ತೊಗೊಂಡು ಹೋಗಬೇಕು. ಹಾಗೆ ಡಾಕ್ಯುಮೆಂಟ್ಸ್ ಕೂಡ ಎಲ್ಲ ಇಟ್ಕೋಬೇಕು. ಅದನ್ನೇ ಎಲ್ಲ ರೆಡಿ ಮಾಡಿ ಇಟ್ಕೋತಿದ್ದಾಳೆ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ಗಾನವಿ ಡಿಸ್ಟಿಕ್ ಲೆವೆಲಲ್ಲಿ ಫಸ್ಟ್ ಪ್ರೈಸು ಗೋಲ್ಡ್ ಮೆಡಲ್ ಬಂದಿದೆ. ಅವಳು ಸ್ಟೇಟ್ ಲೆವೆಲ್ಗೆ ಅಂದರೆ ರಾಜ್ಯ ಮಟ್ಟದಲ್ಲಿ ಕ್ವಾಲಿಫೈಡ್ ಕೂಡ ಆಗಿದ್ದಾಳೆ. ಅದನ್ನೇ ಮುಂದಿನ ವ್ಲಾಗಲ್ಲಿ ಹೇಳ್ತೀನಿ ನಾನು ನೆಕ್ಸ್ಟ್ ಏನಾಯಿತು ಅಂತ ಹೇಳಿ. ಈಗ ಬನ್ನಿ, ಅವಳಿಗೆ ರೆಡಿ ಮಾಡಿಕೊಟ್ಬಿಟ್ಟು ನಾನು ಮತ್ತು ಮುಂದಿನ ಕೆಲಸನ ಮಾಡ್ತಿದ್ದೀನಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಮತ್ತೆ ನಾನು ವ್ಲಾಗ್ನ ಮಾಡ್ತಾ ಇರೋದು. ಬೆಳಗ್ಗೆ ಬೇಗ ಎದ್ದಿತ್ತು, ಟ್ರೈನು 7:15ಗೆ ಇತ್ತು ಅವ್ರು ಹೋಗೋ ಟ್ರೈನು. ಹಾಗಾಗಿ ನಾನು ಒಂದು 5 ಗಂಟೆಗೆ ಎದ್ದಿದ್ದೆ. ಯಾಕಂದರೆ ಬಾಕ್ಸು ಮನೆಯಿಂದನೇ ಕೊಟ್ಟು ಕಳಿಸ್ಬೇಕಿತ್ತು ಅವ್ರಿಗೆ, ಟಿಫಿನ್ ಆಗಲಿ ಲಂಚ್ ಆಗಲಿ ಎಲ್ಲ. ಹಾಗಾಗಿ 2ಕ್ಕೂ ಅಂದರೆ ಬೆಳಗ್ಗೆ ಮಧ್ಯಾಹ್ನ 2 ಹೊತ್ತಿಗೂ ಆಗಬೇಕು ಅಂತ ಹೇಳಿ ನಾನೇನು ಮಾಡಿದೆ, ವೆಜಿಟೇಬಲ್ಸ್ ಪಲಾವ್ನ ಮಾಡಿ ಕೊಡ್ತಾಯಿದ್ದೀನಿ ಅವಳಿಗೆ. ಸ್ಟೇಷನ್, ರೈಲ್ವೆ ಸ್ಟೇಷನ್. ಶ್ರೀಕಾಂತ್ ಸರ್ ಕ್ಲಾಸ್ ಹತ್ರ ಅದನ್ನ ಇಸ್ಕೊಂಡೆ ಹೋಗ್ಬೇಕಾ ನೀವೀಗ? ಬಾಟಲ್ಗಳು ಅಡ್ಡ ಇಡಬೇಡ ಬಾಕ್ಸ್ನ. ಮಧ್ಯಾಹ್ನ ಊಟ ಕೊಟ್ಟರೆ ನಿಮ್ದು ತಿನ್ನಿರಿ, ಸ್ಪೂನಲ್ಲೇ ತಿನ್ನು, ಮತ್ತೆ ಕೈ ತೊಳ್ಕೊಳ್ಳೋದು ಇದಾಗ್ತದೆ. ಆ ಗಾರ್ಡ್ ಇಟ್ಕೊಳಕ್ಕೆ ಜಾಗ. ಎರಡು ತೊಗೊಳೋಣ, ಒಂದರಲ್ಲೇ ಹೋಗ್ಬಿಡೋಣ. ಸೋರಿದ್ರ ಅದನ್ನ ಇಟ್ಕೊ ಅಡ್ಡ. ಬೇಡ, ಅಲ್ಲಿ ಟ್ರೈನ್ ಬರುತ್ತೆ. ಯಾವ ಕಡೆ ಬಂತಲ್ಲ? ಬಂತು, ಬಾರ ನೋಡಿದಾಳೆ. ಬಂತು ಎಲ್ಲಿಗೆ? ನಾನು ಆಡ್ತೀನಿ. ಬೇಡಪ್ಪ, ನಾವು ಹೋಗಂಗಿಲ್ಲ. ಬಾಯ್.
ಫ್ರೆಂಡ್ಸ್, ಬೆಳಗ್ಗೆ ತಿಂಡಿಗೆ ಪಡ್ಡು ಆಗಿತ್ತು, ಪಡ್ಡು ಮತ್ತು ಚಟ್ನಿ ಮಾಡಿತ್ತು. ಮಧ್ಯಾಹ್ನ ಊಟಕ್ಕೆ ಅನ್ನ ಮತ್ತು ಸಾಂಬಾರು ಮಾಡ್ತಾಯಿದ್ದೀನಿ. ಪಡ್ಡಿನ ಹಿಟ್ಟು ಇನ್ನೂ ಇದೆ, ಪಡ್ಡಿನ ಹಂಚನೂ ಇನ್ನೂ ಇದೆ, ತೊಳೆಯೋಕೆ ಇಟ್ಟಿದ್ದಾರೆ ನೋಡ್ತಿರ್ಬೋದು. ಯಾಕಂದರೆ ನಮ್ಮ ವಸಿಷ್ಠ ಏನು ಮಾಡ್ತಾರೆ ಅಂದರೆ, ಯಾವಾಗ ಅವನಿಗೆ ಪಡ್ಡು ತಿನ್ಬೇಕು ಅನ್ಸುತ್ತೋ ಗೊತ್ತಿಲ್ಲ, ಟೈಮಿಂಗ್ಸ್ ಇಲ್ಲ ಅವನಿಗೆ. ಈಗಲೂ ಕೇಳ್ಬೋದು, ಸಂಜೆ ಕೇಳ್ಬೋದು, ಅಥವಾ ರಾತ್ರಿ ಮತ್ತೆ ಕೇಳ್ಬೋದು. ಹಾಗಾಗಿ ನಾನು ಅವನಿಗೋಸ್ಕರ ಅಂತ ಸ್ವಲ್ಪ ಹಿಟ್ಟು ಮತ್ತು ಹೆಂಚನ್ನು ಹಂಗೆ ಇಟ್ಕೊಳ್ತೀನಿ. ಯಾವಾಗ ಬೇಕು ಅಂತ ಕೇಳ್ದನೋ ಆವಾಗೆಲ್ಲ ಮಾಡ್ಕೊಡೋಕ್ಕಾಗತ್ತೆ ಅಂಥೇಳಿ ಇಟ್ಟಿದ್ದೀನಿ. ನಾವು ಒಂದೇ ಸಲ ಬೆಳಗ್ಗೆ ಅಷ್ಟೇ ತಿಂದುಬಿಟ್ಟಿದ್ದೀವಿ, ಪದೇ ಪದೇ ತಿನ್ನೋಕ್ಕಾಗಲ್ಲ. ಯಾಕಂದರೆ ಅದು ಜಾಸ್ತಿ ಹಗ್ಲಗ್ಲ ತಿಂದರೆ ಏನಾಗುತ್ತೆ, ಎಸಿಡಿಟಿ ಆಗ್ಬಿಡುತ್ತೆ. ಹಾಗಾಗಿ ನಮಗೆ ಊಟಕ್ಕೆ ಅಂಥೇಳಿ ನಾನೀಗ ಅನ್ನ ಮತ್ತು ಸಾರನ್ನ ಮಾಡ್ಕೋತಾ ಇದ್ದೀನಿ. ಅನ್ನ ಇವತ್ತು ಕುಕ್ಕರಲ್ಲಿ ಮಾಡಲ್ಲ, ಪಾತ್ರೆಯಲ್ಲೇ ಇಟ್ಬಿಟ್ಟಿನಿ. ಅಂದರೆ ಸ್ವಲ್ಪ ಗಂಜಿ ಬಸ್ಕೋತೀನಿ ನಾನು ಕುಡಿಯೋದಕ್ಕೆ ಅಂಥೇಳಿ. ಹಾಗಾಗಿ ಪಾತ್ರೆಯಲ್ಲೇ ಇಡ್ತೀನಿ. ಕುಕ್ಕರಲ್ಲಿ ಬೇಳೆನ ಬೇಯಿಸ್ಕೋತೀನಿ ಸಾಂಬಾರಿಗೆ. ಬರೀ ತೊಗರಿಬೇಳೆ ಸಾರು ಆದರೆ ಏನಾಗುತ್ತೆ, ಎದೆ ಉರಿ ಬರುತ್ತೆ, ಎಸಿಡಿಟಿ ಆದಂಗೆ ಆಗುತ್ತೆ. ಹಂಗಾಗಿ ಸ್ವಲ್ಪ ನಾನು ಹೆಸರು ಬೇಳೆನೂ ಮಿಕ್ಸ್ ಮಾಡಿ, ಮೈಸೂರು ಬೇಳೆ, ಅದು ಚೆನ್ನಾಗಿ ಬೇಳೆ ಅಂತ ಹೇಳ್ತಾರೆ, ಅದರದ್ದು ಎರಡನ್ನೂ ಮಿಕ್ಸ್ ಮಾಡಿ ಸಾಂಬಾರು ಮಾಡ್ತೀನಿ. ಅಂದರೆ ಚೆನ್ನಾಗಿರುತ್ತೆ. ಈಗ ಕೆಲವೊಬ್ಬರಿಗೆ ಎದೆ ಉರಿ, ಎಸಿಡಿಟಿ ಅಂತೆಲ್ಲ ಹೇಳ್ತಾರಲ್ಲ, ಅಂಥವ್ರು ಮಿಕ್ಸ್ ಮಾಡಿಕೊಂಡು ಮಾಡ್ಕೋಬೋದು. ಒಂದು 2 ಸ್ಪೂನ್ ಹೆಸರು ಬೇಳೆ ಹಾಕಿದ್ರೆ ಆಗುತ್ತೆ ಸಾಂಬಾರು ಮಾಡೋ. ತೊಗರಿಬೇಳೆ ಜೊತೆಗೆ ಅದನ್ನು ಸೇರಿಸ್ಬೇಕು. ಅಂದರೆ ಇಲ್ಲಾಂದ್ರೆ ಏನು ಮಾಡಬೇಕು ಅಂದರೆ, ನಾವು ಮಧ್ಯಾಹ್ನಕ್ಕೆ ಸಾರು ಮಾಡ್ತೀವಿ ಅಂದರೆ 1 ಗಂಟೆ ಮುಂಚೆ ಅಥವಾ ಬೆಳಗ್ಗೆನೇ ತೊಗರಿಬೇಳೆನ ನೆನೆಸಿ ಮಾಡ್ಬೋದು. ಹಂಗೆ ಮಾಡೋದ್ರಿಂದನೂ ಎಸಿಡಿಟಿ ಬರೋಂಗಿಲ್ಲ. ಕೆಲವೊಬ್ಬರಿಗೆ ತೊಗರಿಬೇಳೆ ಸಾಂಬಾರಿಗೆ, ತೊಗರಿಬೇಳೆಗೆಲ್ಲ ಬೇಗನೆ ಎಸಿಡಿಟಿ ಆಗ್ಬಿಡುತ್ತೆ. ನಮ್ಮ ವಸಿಷ್ಠ ಅವ್ರು ಬಂದರು ನೋಡಿ ಫ್ರೆಂಡ್ಸ್. ಈಗ ಹೇಳಪ್ಪ ಗುಮಿ. ಫ್ರೂಟು ಟ್ರೀಟು, ಮ್ಯಾಂಗೋ, ಪಪಾಯ, ಪಪಾಯ ಟ್ರೀಟು, ಜಾಕ್ ಫ್ರೂಟ್ ಟ್ರೀಟು. ಎಲ್ಲಿ? ಅಲ್ಲಿ ಗಾರ್ಡನಲ್ಲಿ. ತೋಟಕ್ಕೆ ಕರ್ಕೊಂಡು ಹೋಗಿದ್ರಾ ಇವತ್ತು? ಗಾರ್ಡನ್ ಇಲ್ಲ, ಸ್ಕೂಲ್ ಪಕ್ಕ ಇತ್ತಲ್ಲ ನಿಮ್ಮ, ಅದೇ ಸ್ಕೂಲಿಂದ ಅದು ತೋಟ ಕರ್ಕೊಂಡು ಹೋಗಿದ್ರಾ? ಏನೇನು ತೋರಿಸಿದ್ರು? ಏನೇನು ಕಡೆ ಮ್ಯಾಂಗೋ ಟ್ರೀ ತೋರಿಸಿದ್ರು. ಏನೇನು ತೋರಿಸಿದ್ರು? ಮ್ಯಾಂಗೋ ಟ್ರೀ, ಮತ್ತೆ ಮ್ಯಾಂಗೋ ಟ್ರೀ, ಆಪಲ್ ಟ್ರೀ ಇಲ್ಲ, ಆಪಲ್ ಟ್ರೀ ಬೆಳೆಯಲ್ಲ. ಚಿಕ್ಕು ಟ್ರೀ, ಚಿಕ್ಕು. ಮತ್ತೆ ಜಾಕ್ ಫ್ರೂಟು, ಮತ್ತೆ ಪಪ್ಪಾಯ, ಚಿಕ್ಕುನ ಕಲಮ ಕೈ ಇಟ್ಟು. ಮತ್ತೇನು ತೋರಿಸಿದ್ರು? ಮ್ಯಾಂಗೋ. ಯಾಕೆ ಫ್ರೆಂಡ್ಸ್, ವಸಿಷ್ಠಂಗೆ ನನ್ನ ಜೊತೆ ಸೆಲ್ಫಿ ತಗೊಳಂಗಾಗೈತಂತೆ. ಬಾ ಇಲ್ಲಿ ಫೋಟೋ ತಗೊಳ್ಳೋಣ, ಮೊದಲು ವೀಡಿಯೋ ಬಂದ್ ಮಾಡು ಅಂತ ಹೇಳ್ತಾನೆ. ಹಿಂಗೆ ತಗೊಳ್ಳೋಣ ವೀಡಿಯೋದಲ್ಲಿ. ಸ್ಮೈಲ್ ಮಾಡು ಮತ್ತೆ. ಹೆಂಗೆ ಹಿಂಗ ಹಂಗೆ ಇರೋ ತೆಗಿತೀನಿ. ರೆಡಿ?
ಫ್ರೆಂಡ್ಸ್, ಅನ್ನ ಆಗಿದೆ. ಈಗ ಅದನ್ನು ಗಂಜಿನ ಬಸಿಬೇಕು. ಗಂಜಿ ಬಸ್ದು ನಾನೇ ಕುಡಿತೀನಿ ಅದನ್ನು. ಬಿಸ್ಕೆಟ್ ತಿಂದ್ರೆ ಒದೆ ಬೀಳ್ತಾವೆ. ನಿನಗೆ ಹೇಳ್ತಿದ್ದೀನಿ ನಾನು. ಸಂಜೆ ತಿನ್ಬೇಕು ಬಿಸ್ಕೆಟ್, ಇಲ್ಲ ಬೆಳಗ್ಗೆ ತಿನ್ಬೇಕು. ಈಗ ಬೆಳಗ್ಗೆನಾ ಇದು? ಸರಿ, ಹೇಳ್ತೀನಿ ತಡೆ ನಿಮ್ಮ ಸಾರಿಗೆ. ತಿಳಿದಂಗೆ ಮಾಡ, ನಾನೇನೇ ಹೇಳಲ್ಲ ನಿನಗೆ. ಫ್ರೂಟ್ ಖಾಲಿ ಮಾಡಿದ್ಯಪ್ಪ ಎಲ್ಲ? ತಗೊಂಬರಿ. ಸೀಬೆಹಣ್ಣು ತಿಂತೀಯಾ? ತಗೊಂಬಲ್ಲ, ಅದನ್ನು ತೊಳಿತೀನಿ. ತಗೊಂಡು ಬಾ ಅಂತ ಹೇಳ್ತೀನಿ ತಾನೆ. ಲಂಚ್ ಬಾಕ್ಸ್ಗಳು ಸ್ಕೂಲಿಗೆ ತಗೊಂಡೋಗಿದ್ದು. ಉಪ್ಪು ಹಾಕ್ಬೇಕಾ ಅಥವಾ ಸಪ್ಪೆನ ತಿಂತೀಯಾ? ವಾ, ಎಷ್ಟು ಗಟ್ಟಿದೆ. ಫ್ರೆಂಡ್ಸ್, ನಾನು ಒಂದು ಚಾಕ್ಲೇಟ್ ಮೋಲ್ಡು ಅಂತಾರೆ, ಐಸ್ ಕ್ಯೂಬ್ ಮಾಡೋದಕ್ಕೂ ಯೂಸ್ ಮಾಡ್ಕೋಬೋದು, ಚಾಕ್ಲೇಟ್ ಮೋಲ್ಡ್ಗಾಗಿನೂ ಯೂಸ್ ಮಾಡ್ಕೋಬೋದು. ಅದನ್ನು ತರಿಸಿದ್ದೆ ನಾನು ಮೀಶೋದಲ್ಲಿ. 79 ರೂಪೀಸ್ ಇದಕ್ಕೆ, ಸಿಲಿಕಾನ್ದು. ಮಕ್ಕಳಿಗೆ ಈ ಥರ ಐಸ್ ಕ್ಯೂಬ್ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ. ಬೇಸಿಗೆಯಲ್ಲಿ ತುಂಬ ಯೂಸ್ ಆಗುತ್ತೆ ಇದು. ನಮ್ಮ ಫ್ರಿಜ್ಜಲ್ಲಿ ಒಂದೇ ಐಸ್ ಕ್ಯೂಬ್ದು ಮೋಲ್ಡ್ ಬಂದಿರೋದು, ಹಾಗಾಗಿ ನಾನು ಇದು ಚಾಕ್ಲೇಟ್ಗೂ ಆಗುತ್ತೆ, ಐಸ್ ಕ್ಯೂಬ್ ಮಾಡ್ಕೊಳಕ್ಕಾಗುತ್ತೆ ಅಂತ ಹೇಳಿ ತರಿಸ್ಕೊಂಡಿದ್ದೆ. ಈಗ ಅದಕ್ಕೆ ನೀರು ಹಾಕಿದ್ದೀನಿ. ಎಷ್ಟು ಚೆನ್ನಾಗಿದೆ, ಎಷ್ಟು ಡಿಸೈನು, 4-5 ಡಿಸೈನು ಇದೆ ಇದರಲ್ಲಿ. ಈಗ ನಾನು ಇದಕ್ಕೆ ಇದನ್ನು ತೊಳೆದು 2 ದಿನ ನಾನು ನೀರಲ್ಲಿ ಇಟ್ಟಿದ್ದೆ. ಸ್ವಲ್ಪ ಪ್ಲಾಸ್ಟಿಕ್ ಥರ ಸ್ಮೆಲ್ ಬರ್ತಾಯಿತ್ತು, ಬಿಸಿನೀರಲ್ಲಿ ಇಟ್ಟಿದ್ದೆ 2 ದಿನ ಇದನ್ನು. ಈಗ ಅದಕ್ಕೆ ತೆಗೆದು ನೀರು ಹಾಕಿ ನಾನು ಫ್ರಿಜ್ಜಿಗೆ ಇಡ್ತಾಯಿದ್ದೀನಿ. ಫ್ರಿಜ್ಜಿಗೆ ಅಂದರೆ ಫ್ರೀಝರಲ್ಲಿ ಇಡ್ತಾಯಿದ್ದೀನಿ ಐಸ್ ಕ್ಯೂಬ್ ಆಗೋದಕ್ಕೆ. ಆದಮೇಲೆ ಯಾವ ಥರ ಕಾಣಿಸುತ್ತೆ ನೋಡಬೇಕು. ಅದಾದಮೇಲೆ ಚಾಕ್ಲೇಟನ್ನು ಡೈರಿ ಮಿಲ್ಕ್ ಇರುತ್ತಲ್ಲ, ಅದನ್ನು ಕರಗಿಸಿ ಇದಕ್ಕೆ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊಳ್ಬೋದು. ಡಿಸೈನಾಗಿ ಚೆನ್ನಾಗಿರುತ್ತೆ, ಮಕ್ಕಳಿಗೆ ಇಷ್ಟ ಆಗುತ್ತೆ. ನೋಡೋಣ, ನಾವು ಚಾಕ್ಲೇಟ್ ಜಾಸ್ತಿ ತರಿಸ್ಕೊಡಲ್ಲ, ಹಾಗಾಗಿ ಐಸ್ ಕ್ಯೂಬ್ ಇಟ್ಟು ನೋಡ್ತಾಯಿದ್ದೀನಿ ನಾನು ಹೆಂಗೆ ಬರುತ್ತೆ ಡಿಸೈನ್ಗಳು ಅನ್ನೋದಕ್ಕೆ. ಈಗ ನೀರು ಹಾಕಿದ್ದೀನಿ, ಇದನ್ನು ಫ್ರೀಝರಲ್ಲಿ ಇಡ್ತೀನಿ. ಇಟ್ಟಾದಮೇಲೆ ತೋರಿಸ್ತೀನಿ ಯಾವ ರೀತಿ ಬಂದಿತ್ತು ಇದು ಅಂಥೇಳಿ. ಈ ಒಂದು ಚಾಕ್ಲೇಟನ್ನು ಹಾಕಿದ್ದೆ, ಮತ್ತು ಆಮೇಲೆ ತೆಗೆದು ಇದು ಐಸ್ ಕ್ಯೂಬನ್ನು ಆಗಿದೆ, ಮತ್ತು ಚಾಕ್ಲೇಟು ರೆಡಿಯಾಗಿದೆ. ತೋರಿಸ್ತೀನಿ ತಡ್ರಿ ನಿಮಗೆ. 66 ರೂಪೀಸ್ ಫ್ರೆಂಡ್ಸ್ ಇದು ಕೊಟ್ಟಿದ್ದು. ಆಮೇಲೆ ನೋಡಿದೆ ನಾನು, ನೋಡಿ ಎಷ್ಟು ಚೆನ್ನಾಗಿದೆ. ತಡಿ ಮಗ, ಇದು ನೋಡಿ, ಇದು ಚಾಕ್ಲೇಟು, ಡೈರಿ ಮಿಲ್ಕ್ ಚಾಕ್ಲೇಟನ್ನು ಮೆಲ್ಟ್ ಮಾಡಿ ಹಾಕಿದ್ದೆ. 1 ನಿಮಿಷ ನೋಡಿ ತೋರಿಸ್ತೀನಿ. ಎಷ್ಟು ಚೆನ್ನಾಗಿದೆ, ಕ್ಯಾಂಡಿ ಥರ ಆಗಿದೆ, ಸೇಮ್ ಕ್ಯಾಂಡಿ ಥರನೇ ಆಗಿದೆ. ಐಸ್ ಕ್ರೀಮ್ ಫೀಲ್ ಬರುತ್ತೆ ತಿನ್ನಬೇಕಾದ್ರೆ.
ಇದು ಡೈರಿ ಮಿಲ್ಕ್ ಚಾಕ್ಲೇಟ್, ಅದನ್ನು ಮೆಲ್ಟ್ ಮಾಡಿ ಹಾಕಿತ್ತು. ಕೋಲ್ಡ್ ಇರುತ್ತೆ ಕಣೋ, ಐಸ್ ಕ್ಯೂಬ್ ತಿನ್ನಂಗೆ ಆಗುತ್ತೆ. ತಡಿ ವಸಿಷ್ಠ ಒಂದು ನಿಮಿಷ. ಅಮ್ಮ ಹೇಳ್ತಾರಲ್ಲ, ಐಸ್ ಕ್ಯಾಂಡಿ ಥರ ಆಗುತ್ತೆ, ಚಾಕ್ಲೇಟ್ ಐಸ್ ಕ್ಯಾಂಡಿ ಸೇಮ್ ಹಂಗೆ ಆಗುತ್ತೆ. ಸ್ವಲ್ಪ ಹೊತ್ತು ಬಿಟ್ಟು ತಿನ್ನಂಗಿಲ್ಲ. ಪಾಪ ಕೊಡು. ಈಗಲೇ ತಿನ್ಬಾರ್ದು, ಅದು ಕೋಲ್ಡ್ ಇರುತ್ತೆ. ಚೆನ್ನಾಗಿತ್ತಾ? ಇಲ್ಲ, ಐಸ್ ಥರ, ಐಸ್ ಕ್ರೀಮ್ ಥರ ಐತಲ್ವಾ? ವೆರಿ 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 ಸೂಪರ್. ವೆರಿ ವೆರಿ ಸೂಪರ್. ಇದು ಯಾವ ಶೇಪು? ಇದು ಒಂದು ಸ್ವಲ್ಪ ಹೊತ್ತು ಹೊರಗೆ ಬಿಟ್ಟು ತಿನ್ನಬೇಕು, ಹಿಂಗೆ ಕೋಲ್ಡನ್ನೇ ತಿನ್ಬೇಡ. ಇಡುವಲ್ಲ, ಬೇರೆ ಫೋರ್ ಐತಿ. ಇಡುವಲ್ಲೇ ಒಂದು ತಟ್ಟ ತೆಗಿದ. ಬೇಡ ಹಂಗೆ. ಇಷ್ಟು ಚಾಕ್ಲೇಟ್ ಟೇಸ್ಟ್ ಬರುತ್ತೆ. ಇಷ್ಟು ತಡಿ 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 ನಂಗೂ ಸ್ವಲ್ಪ. ಎರಡು ತಿಂದೀಯ, ನಾನು ಅಮ್ಮ ಸೇರಿ ಒಂದು ತಿಂದೀವಿ. ಅಲ್ಲಿ ಎರಡು ತಿಂದಿನಿ. ಅದು ಯಾಕೆ